ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗೊಂಬೆ ಲೋಕ. ಇವತ್ತು ಗೊಂಬೆಗೆ 6 ಮಂತ್ ಫೋಟೋಶೂಟ್ ಮಾಡೋಣ ಅಂತ ಫುಡ್ಸ್ ಕೂಡ ತರಿಸಿದ್ದೆ. ಸಂತು ಕಲ್ಲಂಗಡಿನ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ನಾನಿವತ್ತು ಫ್ರೂಟ್ಸಲ್ಲಿ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ದೊಡ್ಡ ಸೈಡ್ ಕಲ್ಲಂಗಡಿ ಬರುತ್ತಲ್ಲ ಗ್ರೀನ್ ಕಲರ್ ಅದನ್ನ ಥರ ಕೇಳಿದ್ದೆ, ಬಟ್ ಅದು ಸೀಸನ್ ಇಲ್ವಲ್ಲ ಇವಾಗ, ಅದಕ್ಕೆ ಇದು ಚಿಕ್ಕದೇ ತಂದರು. ಅದು ದೊಡ್ಡ ಕಲ್ಲಂಗಡಿ ಆಗಿದ್ದರೆ ಒಂದು 3 ಸ್ಟೆಪ್ ಮಾಡ್ಬೋದಿತ್ತು, ಇದು ಚಿಕ್ಕದಲ್ವ ಹಾಗಾಗಿ 2 ಸ್ಟೆಪ್ ಮಾಡ್ತಾಯಿದ್ದೀವಿ. ಇದು ರೌಂಡ್ ಶೇಪ್ ಬರಬೇಕಲ್ವಾ, ಅದಕ್ಕೆ ಒಂದು ಸ್ಟೀಲ್ ಬಾಕ್ಸ್ನ ಹಾಕಿ ಅದನ್ನ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀವಿ. ಸ್ಟೀಲ್ ಬಾಕ್ಸ್ನ ಈ ಥರ ಉಪಯೋಗಿಸಿದರೆ ಅದು ಬೇಗ ಕಟ್ ಆಗೋಗುತ್ತೆ. ಅಪ್ಪಾಜಿ ಓನ್ ಮಾಡ್ತಪ್ಪ, ಗೊಂಬು ಓನ್ ಮಾಡ್ತೈತೆ. ನನ್ನ ಮುದ್ದು ಎಲ್ಲೈತಪ್ಪ, ನನ್ನ ಬಂಗಾರ ಎಲ್ಲೈತಪ್ಪ. ಚೆನ್ನಾಗಿ ಬರ್ತೈತಪ್ಪಿ. ನಾನಿಲ್ಲಿ ಕೇಕ್ನ ರೆಡಿ ಮಾಡ್ತಾ ಇದ್ದೀನಿ ಅಂತ ಸಂತುನೆ ಗೊಂಬೆನ ಆಟ ಆಡಿಸ್ತಾ ಇದ್ದಾರೆ. ಫ್ರೂಟ್ಸ್ ಕಟ್ ಮಾಡೋಕ್ಕೆ ಅಂತ ಕೆಲವೊಂದು ಫ್ರೂಟ್ಸ್ ಕಟರ್ನ ತರಿಸಿದ್ದೆ. ಕರ್ಬೂಜ ಹಣ್ಣ ಈ ಥರ ಆರ್ಟ್ ಶೇಪಲ್ಲಿ ಕಟ್ ಮಾಡಿ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ಬಾಪಜಿ ಬಾರಪ್ಪಜಿ ಏನೇ ಗಂಬಿ ಚಿಟ್ಟಿ ಅತ್ತೆ ಗಂಬಿ ನೀನು ಅತ್ತೆ ಗಂಬಿ ಗೊಂಬೆ ಯಾಕೋ ತುಂಬಾ ಹಠ ಮಾಡ್ತಾ ಇದ್ಲು, ಅದಕ್ಕೆ ಅವಳನ್ನ ಎತ್ಕೊಂಡು ಸಮಾಧಾನ ಮಾಡಿ ಅವಳನ್ನು ಮಲಗಿಸಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವಳು ಎದ್ದೇಳಷ್ಟರಲ್ಲಿ ಇದೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ಗೊಂಬೆ ಎದ್ಮೇಲೆ ಅವಳನ್ನ ರೆಡಿ ಮಾಡಿ ಫೋಟೋ ಶೂಟ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ಮಧ್ಯೆ ಮಧ್ಯೆ ಖಾಲಿ ಕಾಣಿಸ್ತಾ ಇದ್ದೆ, ದ್ರಾಕ್ಷಿ ಹಾಕು ಅಂತ ಸಂತು ಹೇಳಿದರು. ಅದಕ್ಕೆ ಅಲ್ಲಿ ಮಧ್ಯೆ ಒಂದೊಂದು ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ಸಂತು ಹೇಳ್ತಾ ಇದ್ರು ಇದನ್ನು ಮಾಡೋಕ್ಕೆ ತುಂಬಾ ಪೇಷನ್ಸ್ ಬೇಕು, ನನಗಂತೂ ಇಲ್ಲ, ನೀವು ತುಂಬ ಪೇಷನ್ಸ್ ಇದೆ ಅಂತ ಹೇಳ್ತಾ ಇದ್ರು. ನನಗೇನೋ ಒಂಥರ ಖುಷಿ ಈ ಥರ ಎಲ್ಲ ಮಾಡೋಕ್ಕೆ. ದೊಡ್ಡ ಕಲ್ಲಂಗಡಿ ಬರುತ್ತಲ್ಲ ಆ ಥರದ್ದಾಗಿದ್ದರೆ ಒಂದು 3 ಸ್ಟೆಪ್ ಮಾಡ್ಬೋದಿತ್ತು, ಅವಾಗ ಇನ್ನೂ ತುಂಬಾ ಚೆನ್ನಾಗಿ ಬರೋದು. ಆದರೆ ಇದು ಆ ಥರ ಕಲ್ಲಂಗಡಿ ಸಿಗಲಿಲ್ಲ. ಸೀಸನ್ ಇದ್ದಾಗ ಮಾತ್ರ ಅಲ್ವಾ ಆ ಥರ ದೊಡ್ಡ ಕಲ್ಲಂಗಡಿ ಸಿಗೋದು, ಅದಕ್ಕೆ ಇದರಲ್ಲೇ ಮಾಡಿದ್ರಾಯ್ತು ಅಂತ 2 ಸ್ಟೆಪ್ಪೇ ಮಾಡಿದೆ. ಬಟ್ ಆದರೆ ತುಂಬಾ ಚೆನ್ನಾಗಿ ಬಂತು. ಹಾಗೆ ಸ್ಟ್ರಾಬೆರಿ ಕೂಡ ಇತ್ತಲ್ವಾ, ಅದಕ್ಕೆ ಅಲ್ಲೊಂದು ಇಲ್ಲೊಂದು ಸ್ಟ್ರಾಬೆರಿನ ಹಾಕ್ತಾಯಿದ್ದೆ. ನೋಡೋಕ್ಕೆ ತುಂಬಾ ಲುಕ್ಕಾಗಿ ಕಾಣಿಸ್ತಾ ಇತ್ತು. ಮೇಲ್ಗಡೆ ಖಾಲಿ ಖಾಲಿ ಕಾಣಿಸುತ್ತೆ ಅಂತ ಅದ್ರ ಸುತ್ತಲೂ ದ್ರಾಕ್ಷಿನ ಹಾಕಿದೆ, ಅದು ತುಂಬಾ ಚೆನ್ನಾಗಿ ಬಂತು. ಹಾಗೆ ಮೇಲ್ಗಡೆ 6 ಅಂತ ಬರೆದು ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ನಾನು ಕಲ್ಲಂಗಡಿಯಲ್ಲಿ ಟ್ರೈ ಮಾಡಿದ್ನ, ಅದು ಬರಲೇ ಇಲ್ಲ. ಅದಕ್ಕೆ ಸಂತುನೇ ನಾನೇ ಮಾಡಿಕೊಡ್ತೀನಿ ಅಂತ ಕಲ್ಲಂಗಡಿ ಸಿಪ್ಪೆಯಲ್ಲಿ ಕಟ್ ಮಾಡ್ತಾ ಇದ್ದಾರೆ. 6 ಚೆನ್ನಾಗಿ ಬಂತು ಹೇಗೋ, ಅದನ್ನೇ ಇಡ್ತಾ ಇದ್ದೀನಿ ಇಲ್ಲಿ. ನಾನೇನಂದರೆ ಕೇಕ್ ಹೇಗೂ ಮಾಡಿದ್ನಲ್ವಾ, ಮೇಲ್ಗಡೆ 6 ಅಂತ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ಅವ್ರು ಮಾಡಿಕೊಟ್ರು. ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು, ಹೇಗೆ ಬರುತ್ತಾ ಏನೋ ಅಂತ ಅಂದ್ಕೊಂಡೆ, ಆದರೆ ತುಂಬಾ ಚೆನ್ನಾಗಿ ಬಂತು. ನಿಮಗೆ ಈ ಫ್ರೂಟ್ಸ್ ಕೇಕು ಇಷ್ಟ ಆಯಿತಾ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಕೇಕ್ ಕೂಡ ಕಲರ್ಫುಲ್ ಆಗಿತ್ತಲ್ವಾ, ಹಾಗಾಗಿ ವೈಟ್ ಕಲರ್ ಬಟ್ಟೆನ ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ವೈಟ್ ಕಲರ್ ಬಟ್ಟೆನ ಹಾಕಿದ್ದೀನಿ. ಹಾಗೆ ವೀಳ್ಯದೆಲೆ ಮತ್ತು ಟೊಮೊಟೊನ ಯೂಸ್ ಮಾಡಿಕೊಂಡು ಫ್ಲವರ್ ಥರ ಮಾಡಿದ್ದೆ. ಗೊಂಬೆಗೆ ಹಿಂದಿನ ದಿನ 6 ಮಂತ್ಸ್ದು ಬರ್ತ್ಡೇ ಮಾಡಿದ್ವಲ್ವ, ಆವಾಗ ಕೇಕ್ ಮೇಲೆ ಗೊಂಬೆ ಅಂತ ಬರ್ಸಿದ್ವಿ. ಅದು ಹಾಗೆ ಇತ್ತು, ಅದಕ್ಕೆ ಅದನ್ನು ಇಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಅನ್ನಿಸ್ತು, ಹಾಗಾಗಿ ಗೊಂಬೆ ಅಂತ ಹಾಕಿದ್ದೀನಿ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗೊಂಬೆಗೆ ಅಂತ ಡ್ರೆಸ್ ಕೂಡ ಸ್ಟಿಚ್ ಮಾಡಿಸಿದ್ನ, ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಇಬ್ಬರಿಗೂ ಸೇಮ್ ಡ್ರೆಸ್ನ ಸ್ಟಿಚ್ ಮಾಡಿಸಿದ್ದೆ, 6 ಮಂತ್ಸ್ ಬರ್ತ್ಡೇಗೆ ಇಬ್ರಿಗೂ ಸೇಮ್ ಹಾಕ್ಕೊಳ್ಳೋಣ ಅಂತ. ಆದರೆ ಅವ್ರು ಕೊಡಲೇ ಇಲ್ಲ, ಲೇಟ್ ಆಗಿಬಿಡ್ತು ಅವ್ರು ಕೊಡೋದು. ಅದಕ್ಕೆ ಇವಾಗ ಅವಳಿಗೆ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಅವಳಿಗೆ.
ಅವಳು ನಾರ್ಮಲಾಗಿ ನಗ್ತಾ ಇರ್ತಾಳೆ. ಈ ಫೋಟೋ ಶೂಟ್ ಮಾಡೋವಾಗ ಎಷ್ಟು ನಗಿಸಿದ್ರು ಬೇಗ ನಗೋದೇ ಇಲ್ಲ. ಎಲ್ಲ ಮಕ್ಕಳು ಹಾಗೆ ಅನಿಸುತ್ತೆ. ನಾವಂತೂ ತುಂಬಾ ಸರ್ಕಸ್ ಮಾಡ್ತಾ ಇದ್ವಿ ಅವಳನ್ನ ನಗ್ಸೋಕೆ ಅಂತ ಕಮೆಂಟ್ ಮಾಡಿ. ಒಂದು ಸ್ವಲ್ಪ ಫೋಟೋದಲ್ಲಿ ನಗ್ಲು. ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಾಗ ಚೆನ್ನಾಗಿ ಕೊಂಡಿಲ್ಲ ಅಂತ ನನಗಂತೂ ಬೇಜಾರಾಗಿ ಫೋಟೋಸ್ನ ಹಾಕಿದ್ದಕ್ಕೆ ಮತ್ತೆ ಬೇರೆ ಫೋಟೋ ಇಷ್ಟ ಇದ್ವಿ. ಅದು ಕೂಡ ಅವಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ನನಗೇನಂದರೆ ಇಬ್ಬರು ಸೇಮ್ ಹಾಕೋಬೇಕು ಅಂತ ಇದ್ವಲ್ವಾ, ಅದು ಮಿಸ್ ಆಯಿತು ಅಂತ. ಅದಕ್ಕೆ ಸಂತು ಇನ್ನೊಂದು ದಿನ ಇಬ್ಬರು ಸೇಮ್ ಡ್ರೆಸ್ ಹಾಕ್ಕೊಂಡು ಫೋಟೋಸ್ ತೆಗೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಫೋಟೋ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.